ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಸಂಡೇ ಲಾಗು. ನಾನಂತೂ ವಿಡಿಯೋ ಹಾಕಿ ತುಂಬಾ ದಿನ ಆಗಿತ್ತು. ಸೊ ಇನ್ಮೇಲೆ ಸ್ವಲ್ಪ ರೆಗ್ಯುಲರ್ ಆಗಿ ಹಾಕೋಣ ಅಂತ ಅನ್ಕೋತಾ ಇದ್ದೀನಿ. ಯಾಕೆಂದ್ರೆ ತುಂಬಾ ಗ್ಯಾಪ್ ಆಗಿದೆ. ಸೊ ಇವತ್ತು ಸಂಡೇ ಲಾಗು. ಸಂಡೇ ಅಂತೂ ಆರಾಮಾಗಿ ಕೂಲಾಗಿ ಎದ್ದಿ ಸ್ನಾನ ಮಾಡ್ಕೊಂಡು ಇವಾಗ ಟಿಫನ್ ಮಾಡ್ತಾ ಇದ್ದೀನಿ. ಸೊ 11 o'clock. ಇವತ್ತು ಟಿಫನ್ ಏನಪ್ಪಾ ಸ್ಪೆಷಲ್ ಅಂತಂದ್ರೆ ಮಶ್ರೂಮ್ ಕರಿ, ಅದಕ್ಕೆ ಪೂರಿ ಮಾಡೋಣ ಅಂತ ಇಟ್ ಕಲ್ಸಿಟ್ಟಿದೀನಿ ಮಾರ್ನಿಂಗು. ಸೊ ಇವಾಗ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ವೆರಿ ಸಿಂಪಲ್, ತುಂಬಾ ಅರ್ಜೆಂಟ್ ಆಗಿ ಮಾಡ್ಕೋಬಹುದು. ಸೊ ಮಾಡೋಣ ಬನ್ನಿ, ಟೇಸ್ಟಿಯಾಗಿ ಯಾವ ರೀತಿ ಇರುತ್ತೆ ನೋಡೋಣ. ಪೂರಿ ಮಾಡಲಿಕ್ಕೆ ಹಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಬೌಲಷ್ಟು ಗೋಧಿ ಹಿಟ್ಟು, ಸ್ವಲ್ಪ ಮೈದಾ ಹಿಟ್ಟು, ಸ್ವಲ್ಪ ಚಿರೋಟಿ ರವೆ. ನಮ್ಮನೇಲಿ ಚಿರೋಟಿ ರವೆ ಇರಲಿಲ್ಲ, ಅದಕ್ಕೆ ದಪ್ಪ ರವೆನೇ ಹಾಕಿದ್ದೀನಿ. ಟೇಸ್ಟಿಗೆ ತಕ್ಕಷ್ಟು ಒಂದು ಚಿಟಿಕೆ ಉಪ್ಪು ಹಾಕಿಬಿಟ್ಟು ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಬಿಟ್ಟು, ಸೊ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಒಂದು ದಪ್ಪ ಪ್ಲಾಸ್ಟಿಕ್ ಕವರ್ ಬರುತ್ತಲ್ಲ, ನನಗೆ ಸಿಕ್ಕಿಲ್ಲ ಅದಕ್ಕೆ ಇದರಲ್ಲಿ ಹಾಕಿದ್ದೀನಿ. ಸೊ ದಪ್ಪ ಥಿಕ್ನೆಸ್ ಜಾಸ್ತಿ ಇರೋವಂಥ ಒಂದು ಪ್ಲಾಸ್ಟಿಕ್ ಕವರ್ಗೆ ಹಾಕ್ಬಿಟ್ಟು 10 to 15 minutes ನೆನೆ ಹಾಕ್ಬಿಡ್ಬೇಕು. ಒಂದ್ 4 ಮೆಣಸಿನ್ಕಾಯಿ ಹಾಕೊಂಡು, ಮೆಣಸಿನ್ಕಾಯಿ ಏನ್ ಜಾಸ್ತಿ ಬೇಡ, ಖಾರದ ಪುಡಿ ಹಾಕೋಬಹುದು. ಸೊ ಒಂದ್ 4 ಕಡಿಮೆ ಖಾರ ಇರೋ ಮೆಣಸಿನ್ಕಾಯಿ ಹಾಕೊಳ್ಳಿ. ಅಂಡ್ ಅದಕ್ಕೆ ಸ್ವಲ್ಪ ಕೊತ್ತಂಬರಿ, ಒಂದ್ 10 ಗೋಡಂಬಿನ ಒಂದ್ 10 ನಿಮಿಷ ಮುಂಚೆನೆ ನೆನ್ಸಿಟ್ಟಿರಿ. ಯಾಕೆಂದ್ರೆ ಹೋಟೆಲ್ ಸ್ಟೈಲ್ ಅಲ್ಲೆಲ್ಲ ಅವರೆಲ್ಲ ಕಾಯಿ ಯೂಸ್ ಮಾಡಲ್ಲ ಜಾಸ್ತಿ. ನಾವು ಮನೆಗಳಲ್ಲಾದ್ರೆ ಗ್ರೇವಿಗೆ ಅಥವಾ ಏನೇ ಸಾಂಬಾರ್ಗೆ ಆಗ್ಲಿ ಥಿಕ್ನೆಸ್ ಬರ್ಲಿ ಅಂತ ಜಾಸ್ತಿ ಕಾಯಿ ಯೂಸ್ ಮಾಡ್ತೀವಿ. ಬಟ್ ಹೋಟೆಲ್ ಅಲ್ಲೆಲ್ಲ ಜಾಸ್ತಿ ಗೋಡಂಬಿ ಯೂಸ್ ಮಾಡ್ತಾರೆ. ಸೊ ನಾನು ಆ ಟ್ರಿಕ್ ನ ಯೂಸ್ ಮಾಡ್ತಾ ಇದ್ದೀನಿ ಇವತ್ತು. 1 ಟೇಬಲ್ ಸ್ಪೂನ್ ಗಸಗಸೆನ ಹಾಕೊಳ್ಳಿ. ಥಿಕ್ನೆಸ್ಸಿಗೆ ಹೋಟೆಲ್ ಅಲ್ಲೆಲ್ಲ ಇದೇ ಟ್ರಿಕ್ ಯೂಸ್ ಮಾಡೋದು. ನನಗೂ ಗೊತ್ತಿರ್ಲಿಲ್ಲ, ರೀಸೆಂಟ್ ಆಗಿ ಗೊತ್ತಾಗಿದೆ. ಸೊ ನಾನು ಇವತ್ತೇ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ, ನೋಡೋಣ ಹೇಗ್ ಬರುತ್ತೆ ಅಂದ್ಬಿಟ್ಟು. ಸ್ವಲ್ಪ ನೀರ್ ಹಾಕೊಂಡು ಮಿಕ್ಸಿ ಜಾರ್ಗೆ ಹಾಕೊಂಡ್ ಬರ್ತೀನಿ. ನೋಡಿ ಮಿಕ್ಸರ್ಗೆ ಹಾಕೊಂಡ್ ಬಂದಿದ್ದೀನಿ. ಫುಲ್ಲು ನೈಸ್ ಏನ್ ಬೇಡ, ಒಂದು ಮೀಡಿಯಮ್ ಆಗಿ ಮಾಡ್ಕೊಂಡ್ರೆ ಆಯ್ತು. ಬಾಣ್ಲಿನ ಇಟ್ಕೊಂಡು, ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕೊಳ್ಳಿ. ಆಯಿಲ್ ಸ್ವಲ್ಪ ಜಾಸ್ತಿ ಇದ್ರೇನೆ ಗ್ರೇವಿ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆ ನಾನು ಸ್ವಲ್ಪ ಆಯಿಲ್ ಜಾಸ್ತಿನೇ ಹಾಕೋತಾ ಇದ್ದೀನಿ. ಆಯಿಲ್ ಹಾಕ್ಬಿಟ್ಟು ಆಯಿಲ್ ಸ್ವಲ್ಪ ಕಾದ್ಮೇಲೆ ಈರುಳ್ಳಿನ ಹಾಕೊಳ್ಳಿ. ಈರುಳ್ಳಿನ ಹಾಕಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತೆ ಈರುಳ್ಳಿನ ಸ್ವಲ್ಪ ನೋಡಿ, ಈರುಳ್ಳಿ ಈ ತರ ಸಾಫ್ಟ್ ಆಗ್ಬೇಕು, ಸ್ವಲ್ಪ ಬ್ರೌನಿಶ್ ಆಗ್ಬೇಕು. ಇಷ್ಟು ಫ್ರೈ ಆದ್ಮೇಲೆ ನಿಮ್ಗೆ ಎಷ್ಟು ಖಾರದ ಪುಡಿ ಬೇಕು ಅಷ್ಟು ಖಾರದ ಪುಡಿ ಹಾಕೊಳ್ಳಿ. ಮೆಣಸಿನ್ಕಾಯಿ ಕಡಿಮೆ ಹಾಕಿರೋದ್ರಿಂದ ಸೊ 1-2 ಸ್ಪೂನ್ ಖಾರದ ಪುಡಿ ಹಾಕೋತಾ ಇದ್ದೀನಿ ನಾನು. ಸೊ ಖಾರದ ಪುಡಿನೇ ಜಾಸ್ತಿ ಇದ್ರೆ ಸ್ವಲ್ಪ ಕಲರ್ಫುಲ್ ಆಗಿ ಬರುತ್ತೆ ಗ್ರೇವಿ. ಸೊ ಅದಕ್ಕೋಸ್ಕರ ಖಾರದ ಪುಡಿ ಹಾಕೋತಾ ಇದ್ದೀನಿ. 1 ಸ್ಪೂನು ಸಾಂಬಾರ್ ಪೌಡರ್ ಹಾಕೋತಾ ಇದ್ದೀನಿ, ಧನಿಯಾ ಪೌಡರು. ಅದಾದ್ಮೇಲೆ 1 ಚಿಟಿಕೆ ಅಡ್ಗೆ ಅರಶಿನ ಹಾಕೋತಾ ಇದ್ದೀನಿ. ನಾವು ಬೇಕಂದ್ರೆ ಹಸಿ ಮೆಣಸಿನ್ಕಾಯಿನೇ ಜಾಸ್ತಿ ಯೂಸ್ ಮಾಡ್ಬೋದು, ಬಟ್ ಖಾರದ ಪುಡಿ ಹಾಕಿದಾಗ ಗ್ರೇವಿ ಕಲರು ಚೆನ್ನಾಗಿ ಬರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಖಾರದ ಪುಡಿ ಹಾಕೋತಾ ಇದ್ದೀನಿ. ಈ ತರ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಒಂದು 2 ಮಿನಿಟ್ಸ್ ಚೆನ್ನಾಗಿ ಫ್ರೈ ಆದ್ಮೇಲೆ 2-3 ಟೊಮೊಟೊ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ಳಿ. ಸ್ವಲ್ಪ ಸಾಫ್ಟ್ ಆಗ್ಬೇಕು, ಟೊಮೊಟೊ ಚೆನ್ನಾಗಿ ಸ್ಮ್ಯಾಶ್ ಆಗ್ಬೇಕು. ಸೊ ಅಲ್ಲಿನ ತನಕ ಸ್ವಲ್ಪ ಚಿಕ್ಕ ಉರಿ ಮಾಡ್ಬಿಟ್ಟು ಸಿಮ್ಮಲ್ ಮಾಡಿ ಇಡಿ. ನಾನು ಆಕ್ಚುಲಿ ಚಕ್ಕೆ, ಲವಂಗ ಮತ್ತೆ ಏಲಕ್ಕಿನ ಆಕ್ಚುಲಿ ಫಸ್ಟ್ ಸ್ಟಾರ್ಟಿಂಗ್ ಎಣ್ಣೆನಲ್ಲೇ ಹಾಕ್ಬೇಕಿತ್ತು, ಹಾಕದ್ ಮರ್ತೋಯ್ತು. ಅದಕ್ಕೆ ಪಕ್ಕದಲ್ಲಿ ಒಂದು ಚಿಕ್ಕ ಬಾಣ್ಲಿನ ಇಟ್ಕೊಂಡು ಅದನ್ನ ಫ್ರೈ ಮಾಡ್ಬಿಟ್ಟು ಅದ್ರೊಳಗಡೆ ಹಾಕ್ತೀನಿ. ನಿಮ್ಗೂ ಅಷ್ಟೇ, ಏನಾದ್ರೂ ಕೆಲವೊಂದ್ಸಲ ಅಡ್ಗೆ ಮಾಡುವಾಗ ಮರ್ತೋಗುತ್ತೆ. ನೋಡಿ ಟೊಮೊಟೊನು ಸ್ಮ್ಯಾಶ್ ಆಗಿದೆ ಚೆನ್ನಾಗಿ, ತುಂಬಾನೇ ಸಾಫ್ಟ್ ಆಗಿದೆ, ನೋಡ್ತಾ ಇರ್ಬೋದು. ಸೊ ಇವಾಗ ನಾವು ಮಶ್ರೂಮ್ ತೊಳೆದಿಟ್ಕೊಂಡು, ಒಂದು ಮಶ್ರೂಮ್ ಅಲ್ಲಿ 2-3 ಸ್ಲೈಸ್ ಮಾಡ್ಕೋಬೇಕು. ಸೊ ಮಶ್ರೂಮ್ ಅನ್ನ ಹಾಕ್ತಾ ಇದ್ದೀನಿ. ನಿಮ್ಗೆ ಟೇಸ್ಟಿಗೆ ತಕ್ಕಂಗೆ ಎಷ್ಟು ಉಪ್ಪು ಬೇಕು ಅಷ್ಟು ನೋಡಿ ಹಾಕೊಳ್ಳಿ. ನಾನು 1 ಟೇಬಲ್ ಸ್ಪೂನ್ ಉಪ್ಪು ಹಾಕೋತಾ ಇದ್ದೀನಿ. ಲಾಸ್ಟ್ ಅಲ್ಲಿ ನಿಮ್ಗೆ ಉಪ್ಪು ಏನಾದ್ರು ಕಡಿಮೆ ಆಗಿದೆ ಅಂದ್ರೆ ಹಾಕೋಬಹುದು, ಜಾಸ್ತಿ ಹಾಕೋಬೇಡಿ. ಆಮೇಲೆ 2 ಮಿನಿಟ್ಸ್ ಮಶ್ರೂಮ್ ಇದರಲ್ಲಿ ಫ್ರೈ ಆದ್ಮೇಲೆ ನೋಡಿ ಉಪ್ಪು ಹಾಕಿರೋದ್ರಿಂದ ಚೆನ್ನಾಗಿ ನೀರೆಲ್ಲ ಬಿಟ್ಕೊಂಡಿದೆ. ಅಂಡ್ ಎಣ್ಣೆನು ನೋಡಿ ಸೈಡಲ್ಲಿ ಎಣ್ಣೆನು ಬಿಟ್ಕೋತಾ ಇದೆ ಚೆನ್ನಾಗಿ, ಎಣ್ಣೆನು ಬಿಟ್ಕೊಂಡಿದೆ. ಇವಾಗ ನೋಡಿ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಗ್ರೇವಿನ ಹಾಕೊಳ್ಳೋಣ. ಜಾರ್ಗೆ ಸ್ವಲ್ಪ ನೀರು ಹಾಕೊಂಡು ಅದನ್ನು ಹಾಕೊಳ್ಳೋಣ. 10ರಿಂದ 15 ನಿಮಿಷ ಬೇಯಬೇಕಾಗುತ್ತೆ, 10 ಮಿನಿಟ್ಸ್ ಆದ್ರೂ. ಸೊ ನೀರು ಇನ್ನೊಂದ್ ಸ್ವಲ್ಪ ಹಾಕೋಬೇಕಾಗುತ್ತೆ, ಯಾಕೆಂದ್ರೆ ಇನ್ನೊಂದು 10 ಮಿನಿಟ್ಸ್ ಬೇಯಬೇಕಲ್ವಾ, ಅದಕ್ಕೋಸ್ಕರ. ನೋಡಿ ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ಕನ್ಸಿಸ್ಟೆನ್ಸಿಗೆ ಹಾಕೊಳ್ಳಿ ವಾಟರು. ಕೆಲವೊಬ್ಬರಿಗೆ ಸ್ವಲ್ಪ ಲಿಕ್ವಿಡ್ ಆಗಿರ್ಬೇಕು, ಕೆಲವೊಬ್ಬರಿಗೆ ಸ್ವಲ್ಪ ತಿಕ್ ಆಗಿರ್ಬೇಕು, ಅದ್ರ ಮೇಲೆ ನೋಡಿ ಹಾಕೊಳ್ಳಿ. ಸಾಕು, ಇದನ್ನ ಕ್ಲೋಸ್ ಮಾಡ್ಬಿಟ್ಟು 10 ನಿಮಿಷ ಬೇಯಕ್ಕೆ ಬಿಟ್ಬಿಡಿ. ನೋಡಿ ಒಂದು ಅರ್ಧ ಗಂಟೆ ಮುಂಚೆನೆ ಹಿಟ್ಟು ಕಲಸ್ಬಿಟ್ಟು ಒಂದು ಪ್ಲಾಸ್ಟಿಕ್ ಕವರ್ ಒಳಗಡೆ ಹಾಕ್ಬಿಟ್ಟು ಇಟ್ಟಿದ್ದೆ. ಸೊ ಆತರ ಇಟ್ರೆ ಬೇಗ ನೆನೆಯುತ್ತೆ ಹಿಟ್ಟು. ಅಂಡ್ ಇವಾಗ ನೋಡ್ಬೋದು ಎಷ್ಟು ಸಾಫ್ಟ್ ಆಗಿದೆ ಅಂತ. ಸೊ ನಾನು ಕಲ್ ಮೇಲೆನೆ ಒಸ್ಕೋತೀನಿ. ಈ ತರ ಮೀಡಿಯಂ ಸೈಜ್ ಅಲ್ಲಿ ನೀವು ಹಿಟ್ಟನ್ನ ಮಾಡ್ಕೊಳ್ಳಿ. ತುಂಬಾ ಚಿಕ್ಕಗೆ ಒಸಿದ್ರೆ ಪಫಿ ಆಗಿ ಬರಲ್ಲ. ಸೊ ಅದಕ್ಕೇನೆ ಒಂದು ಮೀಡಿಯಂ ಸೈಜ್ ಅಲ್ಲಿ ತಗೊಳ್ಳಿ. ನೋಡಿ ಒಂದು 4 to 5 ಮಿನಿಟ್ಸ್ ಬೆಂದಿದೆ. ಸೊ ಚೆನ್ನಾಗಾಗಿದೆ. ಇನ್ನೊಂದು 5 ಮಿನಿಟ್ಸ್ ಚಿಕ್ಕ ಊರಿನಲ್ಲಿ ಇಟ್ಬಿಟ್ಟು ಬೇಯಿಸಿದ್ರೆ
ತುಂಬಾ ಚೆನ್ನಾಗಾಗುತ್ತೆ. ಇಲ್ಲಿ ಗ್ರೇವಿನ ಬೇಯಕ್ಕಿಟ್ಟಿದ್ದೀನಿ ಒಂದು 10 ಮಿನಿಟ್ಸ್, ಒಂದು 5 ಮಿನಿಟ್ಸ್ ಬೇಕಲ್ವಾ ಅದಕ್ಕೆ. ಸೊ ಹಂಗೆ ಪ್ಯಾರಲಲ್ಲಿ ನಾನು ಪೂರಿನ ಮಾಡ್ಕೋತಾ ಇದ್ದೀನಿ. ಸೊ ಎರಡನ್ನೂ ಅಟ್ ಎ ಟೈಮ್ ಮಾಡ್ಬೋದು. ಬನ್ನಿ ನೋಡೋಣ. ಗ್ರೇವಿ 5 ಮಿನಿಟ್ಸ್ ಎಕ್ಸ್ಟ್ರಾ ಬೆಂದಿದೆ. ಇವಾಗ ಯಾವ ರೀತಿ ಇದೆ ನೋಡೋಣ ಬನ್ನಿ. ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಪೂರಿ ಆದ ತಕ್ಷಣ ಸರ್ವ್ ಮಾಡ್ಕೊಂಡು ತಿಂತಾ ಇರೋದೆ. ಚೆನ್ನಾಗಿದೆ. ಕನ್ಸಿಸ್ಟೆನ್ಸಿನೂ ಸಾಕು. ಇದಕ್ಕಿಂತ ಸ್ವಲ್ಪ ಗಟ್ಟಿ ಅಂದ್ರೆ ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ತೆಳುಗೆ ಮಾಡಿದ್ದೀನಿ. ತುಂಬಾ ಫುಲ್ ಆರಿದ್ಮೇಲೆ ಕನ್ಸಿಸ್ಟೆನ್ಸಿ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಪೂರಿ ಕರಿಯಕ್ಕೆ ಒಂದು ಅಗಲವಾದ ಬಾಣಲಿ ಇಟ್ಕೋಬೇಕು. ಚಿಕ್ಕ ಬಾಣಲಿ ಆದ್ರೆ ಸ್ವಲ್ಪ ಕಂಫರ್ಟ್ ಇರಲ್ಲ. ಸೊ ಈ ತರ ಒಂದು ಅಗಲವಾದ ಬಾಣಲಿ ಇಟ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಒಂದು 5 ಮಿನಿಟ್ಸ್ ಕಾಯಕ್ ಬಿಟ್ಬಿಡ್ತೀನಿ. ಎಣ್ಣೆ ಚೆನ್ನಾಗಿ ಕಾದಿದೆ. ಹಾಕೊಂಡ್ಬಿಟ್ಟು ಸ್ವಲ್ಪ ಹಿಂಗೆ ಮೇಲೆಗಡೆ ಎಣ್ಣೆ ಹಿಂಗಂತ ಇರಬೇಕು. ಅವಾಗ ಸ್ವಲ್ಪ ಪಫಿ ಆಗಿ ಬರುತ್ತೆ. ಪೂರಿನ ತುಂಬಾ ಬೇಯಿಸಕ್ ಹೋಗ್ಬಾರ್ದು. ತುಂಬಾ ಬೇಯಿಸಿದ್ರೆ ಸ್ವಲ್ಪ ರಫ್ ಆಗುತ್ತೆ. ನಿಮ್ಗೆ ಸಾಫ್ಟ್ ಇರ್ಬೇಕು ಅಂತಂದ್ರೆ ತುಂಬಾ ಬೇಯಿಸಕ್ ಹೋಗ್ಬಾರ್ದು. ಒಬ್ಬೊಬ್ರಿಗೆ ಓಕೆ ಕರುಮ್ ಅನ್ನೋಂಗಿದ್ರು ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ. ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಯಾರಿಗೂ ಇಷ್ಟ ಆಗಲ್ಲ. ಬಟ್ ಬೇಕು ಅಂದ್ರೆ ಜಾಸ್ತಿ ಬೇಯಿಸ್ಕೋಬಹುದು. ಇಲ್ಲ ನಮಗೆ ಸಾಫ್ಟ್ ಆಗಿ ಪೂರಿ ತರನೇ ಇರ್ಬೇಕು ಅಂತಂದ್ರೆ ಜಾಸ್ತಿ ಬೇಯಿಸಕ್ ಹೋಗ್ಬಾರ್ದು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರ್ತಿದೆ ಪೂರಿ ಅಂತ ಅಂದ್ಬಿಟ್ಟು. ಈ ಪೂರಿನೂ ಆಯ್ತು, ಸಾಗುನು ಆಯ್ತು. ಸೊ ಸರ್ವ್ ಮಾಡೋ ಟೈಮ್ ಇದು. ಸರ್ವ್ ಮಾಡಿ ಟೇಸ್ಟ್ ಮಾಡೋ ಟೈಮು. ನೋಡ್ತಾ ಇರ್ಬೋದು ಎಷ್ಟು ಕನ್ಸಿಸ್ಟೆನ್ಸಿ ಗಟ್ಟಿಗಾಗಿದೆ ಅಂತ ಅಂದ್ಬಿಟ್ಟು. ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ ಗ್ರೇವಿ ಅವಾಗ್ಲೇ ಸ್ವಲ್ಪ ತಿಳುಗಿತ್ತು. ಈಗ ನೋಡಿ ಸ್ವಲ್ಪ ಗಟ್ಟಿಗಾಗಿದೆ. ಅದನ್ನೇ ಹೇಳಿದ್ದು, ಇನ್ನೂ ಆರಿದ್ರೆ ಇನ್ನೂ ಕನ್ಸಿಸ್ಟೆನ್ಸಿ ಇನ್ನೂ ಗಟ್ಟಿಗೆ ಆಗುತ್ತೆ. ಸೊ ಸರ್ವ್ ಮಾಡ್ಕೊಳ್ಳೋಣ. ಟೇಸ್ಟು ಆಕ್ಚುಲಿ ಕುದಿವಾಗ್ಲೇ ಒಂದ್ಸಲ ಉಪ್ಪು ಖಾರ ನೋಡ್ಕೋಬೇಕು. ನಾನು ನೋಡಿದ್ದೆ, ಚೆನ್ನಾಗಾಗಿದೆ. ಪೂರಿನೂ ಅಷ್ಟೇ ಎಷ್ಟು ಸಾಫ್ಟ್ ಆಗಿ ಬಂದಿದೆ. ತುಂಬಾ ಚೆನ್ನಾಗಿ ಬಂದಿದೆ. ಎಕ್ಸ್ಕ್ಯೂಸ್ ಮೀ, ಟೇಸ್ಟ್ ಮಾಡ್ಬಿಟ್ಟು ನೋಡಿ. ಟುಡೇ ಸಂಡೇ ಸ್ಪೆಷಲ್. 12 ಗಂಟೆಗೆ ತಿಂಡಿ. ಹಾ ಪೂರಿ ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ನೀವು ಈ ತರ ಟ್ರೈ ಮಾಡಿ ನೋಡಿ. ಒಂದು ಡಿಫ್ರೆಂಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಸೊ ಥ್ಯಾಂಕ್ ಯು.